ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿ ಹೊಸ ಅಧ್ಯಾಯದೊಂದಿಗೆ ಪ್ರಾರಂಭವಾಗ್ತಾ ಇದೆ, ಹೊಸ ಕಥೆಯೊಂದಿಗೆ. ಎಲ್ಲರೂ ಕೂಡ ಆಶೀರ್ವದಿಸಿ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಹಾಗೆಯೇ ಮುಂದುವರಿತಾ ಹೋಗಲಿ. ಸ್ಟಾರ್ ಸುವರ್ಣವತಿಯಿಂದ ಹೊಸ ಅಧ್ಯಾಯದೊಂದಿಗೆ ಬರ್ತಾ ಇದೆ, ಹೊಸ ಕಥೆಯೊಂದಿಗೆ. ಇಲ್ಲಿ ಕಾವೇರಿ ಮತ್ತು ಅಗಸ್ತ್ಯ ಅರ್ಜುನ್ನ ಪಾಪ ಅವನ ಅಂತ್ಯ ಆಗ್ತದೆ. ಯಾವಾಗ ಶೂಟೌಟ್ ಮಾಡ್ತಾಳೋ ಆ ಗುಂಡಿಗೆ ಬಲಿಯಾಗಿ ಅವನು ಇಬ್ಬರೂ ಕೂಡ ಕೈ ಹಿಡಿದು ಒಂದುಗೂಡಿಸ್ತಾನೆ, ಇಬ್ಬರು ಚೆನ್ನಾಗಿರಿ ಅಂತ ಹೇಳಿ. ನನ್ನ ಕುಟುಂಬ ಅಂತ ಹೇಳಿದಾಗ ನಿನ್ನ ಕುಟುಂಬದ ಜವಾಬ್ದಾರಿ ಸಂಪೂರ್ಣ ನಮ್ಮದು ಅಂಥೇಳಿ ವಚನ ಕೊಡ್ತಾರೆ. ಆ ವಚನ ಕೊಟ್ಟಂತೆ ಇಬ್ಬರೂ ಕೂಡ ಬಂದು ನಿಮ್ಮಿಂದಾಗ ಆತನು ಕೂಡ ಬಲಿಯಾದ ಅಂತ ಅಂದಾಗ ಅನಿಕಾ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತಾಳೆ. ಆದರೆ ಮುಗ್ದೋಗ್ಬಿಟ್ಟಿದೆ. ಮುಗ್ದೋಗಿರ್ತಕ್ಕಂಥದ್ದು ಮರಳಿ ಅವನ ಜೀವನೂ ತರೋಕ್ಕಾಗೋದಿಲ್ಲ. ಇವಳು ಕಳೆದಿರ್ತಕ್ಕಂಥ ಮಗುನೂ ಅಷ್ಟೇ. ಆನಂತರ ಇಬ್ಬರು ಕೂಡ ಅಗಸ್ತ್ಯ ಮತ್ತು ಕಾವೇರಿ ಈತನ ಅಡ್ರೆಸ್ ಹುಡ್ಕೊಂಡು ಅವನ ಹಳ್ಳಿಗೆ ಬರ್ತಾರೆ. ಹಳ್ಳಿಗೆ ಬರ್ತಾ ಇದ್ದಾಗೆ ಅವನ ಶವ ಸಂಸ್ಕಾರನೂ ಕೂಡ ಮಾಡಿಸ್ತಾರೆ. ಶವ ಸಂಸ್ಕಾರ ಮಾಡಿಸಿ ಎಲ್ಲ ಉತ್ತರ ಕ್ರಿಯಾದಿಗಳನ್ನೆಲ್ಲವನ್ನೂ ಕೂಡ ಮುಗಿಸಿ ಬರ್ತಾರೆ ಹಳ್ಳಿಗೆ. ಬರ್ತಿದ್ದಾಗೇ ಆಟೋ ಇಳಿತಾನೆ. ಅಲ್ಲೇ ತೀರ್ಮಾನ ಮಾಡ್ಕೊಳ್ತಾರೆ, ದಾರಿನಲ್ಲೇ ಅಗಸ್ತ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಬೇರೆ ಬೇರೆ ಹೋಗಬೇಕು ಅಂತ ಹೇಳಿ. ಏಕೆಂದರೆ ಅಲ್ಲಿ ಆ ಜವಾಬ್ದಾರಿಯನ್ನು ಅರ್ಜುನನಿಗೆ ಏನು ಕೊಟ್ಟಿರ್ತಾರೋ ಮಾತನ್ನ ಅದರಂತೆ ಆ ಜವಾಬ್ದಾರಿಯನ್ನು ಹೊರಲಿಕ್ಕೆ ಬಂದಿರತಕ್ಕಂಥವ್ರು ಇಬ್ಬರು ಕೂಡ. ಇಲ್ಲಿ ಬಂದಂಥ ಇಬ್ಬರು ಕೂಡ ಬೇರೆ ಬೇರೆ ದಾರಿಯೊಂದಿಗೆ ಅರ್ಜುನ ಆತನ ಮನೆಗೆ ಅಗಸ್ತ್ಯ ಆತನೇ ಅನ್ನೋ ರೀತಿಯಲ್ಲಿ ಆಟೋ ಇಳಿತಾನೆ. ಇಳಿದ ತಕ್ಷಣ ಅವರ ಅಮ್ಮ ತಂಗಿಯೆಲ್ಲ ಒಪ್ಕೋತಾರಂಗೆ ಖುಷಿ ವ್ಯಕ್ತಪಡಿಸ್ತಾರೆ, ಸಂತೋಷ ಪಡ್ತಾರೆ, ಬಂದ ಅರ್ಜುನ ಅಂತೇಳಿ. ಆದರೆ ಅಗಸ್ತ್ಯ ಆ ಗಳಿಗೆನಲ್ಲಿ ತೋರಿಸ್ಕೊಳ್ಳೋದಿಲ್ಲ. ಆ ಮಗು ಇದ್ದಂಥ ಮಗು ಕೂಡ ಅಪ್ಪ ಅಂತೇಳಿ ಕರೆಯುತ್ತೆ, ಮಿಂಚು. ಸರಿ, ಕಾವೇರಿ ಈ ಕಡೆ ಶಾಲೆಗೆ ಬರ್ತಾಳೆ. ಶಾಲೆಗೆ ಬಂದು ಮಕ್ಕಳನ್ನೆಲ್ಲ ಪರಿಚಯ ಮಾಡ್ಕೊಳ್ತಾಳೆ. ನಾನು ಈ ಶಾಲೆಗೆ ಹೊಸ ಮುಖ್ಯೋಪಾಧ್ಯಾಯಿನಿಯಾಗಿ ಬಂದಿದ್ದೇನೆ ಮಕ್ಕಳೇ ಅಂತೇಳಿ. ಎಲ್ಲ ಫುಲ್ಲು ಖುಷಿ ಪಡ್ತವೆ, ಸಂತೋಷ ಪಡ್ತವೆ. ಮಿಂಚು ಅಂತೂ ಹೌದಾ, ನೀವು ಈ ಶಾಲೆ ಮುಖ್ಯೋಪಾಧ್ಯಾಯರ ಅಂತೇಳಿ ಖುಷಿ ಪಡುತ್ತೆ. ಸರಿ, ಶಾಲೆ ಮುಗಿಯುತ್ತೆ. ಶಾಲೆ ಮುಗಿತಿದ್ದಾಗೇ ಈಚೆಗೆ ಬಂದಂಥ ಮಿಂಚು ಅಲ್ಲಿ ನೋಡಿ ತನ್ನಪ್ಪನೇ ಅಂತ ಹೇಳಿ ಅಗಸ್ತ್ಯ, ಅರ್ಜುನ ವೇಷದಲ್ಲಿರ್ತಕ್ಕಂಥ ಅಗಸ್ತ್ಯ ಮಿಂಚು ಅಂತ ಕೂಗ್ತಿದ್ದಾಗ ಅಪ್ಪ ಅಂತೇಳಿ ಬಂದು ಹಾಲಂಗಿಸ್ಕೊಳ್ತದೆ. ಕಾವೇರಿ ಮಂತ್ರಮುಗ್ಧಳಾಗಿ ನೋಡ್ತಾ ಹೋಗ್ತಾಳೆ. ಈ ತೆರನಾಗಿ ಈ ಒಂದು ಹೊಸ ಅಧ್ಯಾಯದೊಂದಿಗೆ ಪ್ರಾರಂಭವಾಗ್ತಾ ಇದೆ ಈ ಕತೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಇದೊಂದು ಪ್ರೋಮೋವನ್ನು ಹಾಕಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.